ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಈಗಾಗಲೇ ಹತಾಶ ಮನೋಭಾವ ಎದ್ದು ಕಾಣ್ತಾ ಇರತಕ್ಕಂಥದ್ದು ನಾವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಬಹುಶಃ ಈ ರೀತಿ ಎಂದೂ ಕೂಡ ಚುನಾವಣೆ ಕಾಂಗ್ರೆಸ್ ಪಕ್ಷದವರು ಮಾಡಿರಲಿಕ್ಕಿಲ್ಲ. ಪಾಪ ಒಳಗಡೆಯಿಂದ ಆತಂಕ ಭಯ ಶುರುವಾಗಿರ್ತಕ್ಕಂಥದ್ದು ಅದೇನೋ ಸೆಲ್ಫ್ ಸೂಸೈಡ್ನ ಪದ ಏನು ಬೆಳೆಸಿದ್ದಾರೆ. ಯಾರು ಸೆಲ್ಫ್ ಸೂಸೈಡ್ ಮಾಡ್ಕೊಳ್ತಾರೆ ಚುನಾವಣೆ ಬಳಿಕ ಅಂತಕ್ಕಂಥದ್ದು ಜನಗಳು ಕೊಡ್ತಕ್ಕಂಥ ತೀರ್ಪು ಮೇಲೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಜನಗಳು ಭಾಳ ಪ್ರಬುದ್ಧರಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ, 27.5 ಲಕ್ಷ ಜನ ಮತದಾರರು ಇರ್ತಕ್ಕಂಥ ಕ್ಷೇತ್ರ. ಇದು ಭಾಳ ಪ್ರಬುದ್ಧತೆಯಿಂದ, ಬುದ್ಧಿವಂತಿಕೆಯಿಂದ, ಪ್ರಜ್ಞಾವಂತರಿಗೆ, ವಿದ್ಯಾವಂತರಿಗೆ, ಸಮಾಜದಲ್ಲಿ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಆರಿಸುವ ಮೂಲಕ ಈ ಬಾರಿ ನಮ್ಮ ಕ್ಷೇತ್ರದ ಜನ NDA ಮೈತ್ರಿಕೂಟದ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಭರವಸೆ ಇದೆ ನಮಗೆ. ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಈಗಾಗಲೇ ಹತಾಶ ಮನೋಭಾವ ಎದ್ದು ಕಾಣ್ತಾ ಇರತಕ್ಕಂಥದ್ದು ನಾವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಬಹುಶಃ ಈ ರೀತಿ ಎಂದೂ ಕೂಡ ಚುನಾವಣೆ ಕಾಂಗ್ರೆಸ್ ಪಕ್ಷದವರು ಮಾಡಿರಲಿಕ್ಕಿಲ್ಲ. ಪಾಪ ಒಳಗಡೆಯಿಂದ ಆತಂಕ ಭಯ ಶುರುವಾಗಿರ್ತಕ್ಕಂಥದ್ದು ಅದೇನೋ ಸೆಲ್ಫ್ ಸೂಸೈಡ್ನ ಪದ ಏನು ಬೆಳೆಸಿದ್ದಾರೆ. ಯಾರು ಸೆಲ್ಫ್ ಸೂಸೈಡ್ ಮಾಡ್ಕೊಳ್ತಾರೆ ಚುನಾವಣೆ ಬಳಿಕ ಅಂತಕ್ಕಂಥದ್ದು ಜನಗಳು ಕೊಡ್ತಕ್ಕಂಥ ತೀರ್ಪು ಮೇಲೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಜನಗಳು ಭಾಳ ಪ್ರಬುದ್ಧರಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ, 27.5 ಲಕ್ಷ ಜನ ಮತದಾರರು ಇರ್ತಕ್ಕಂಥ ಕ್ಷೇತ್ರ. ಇದು ಭಾಳ ಪ್ರಬುದ್ಧತೆಯಿಂದ, ಬುದ್ಧಿವಂತಿಕೆಯಿಂದ, ಪ್ರಜ್ಞಾವಂತರಿಗೆ, ವಿದ್ಯಾವಂತರಿಗೆ, ಸಮಾಜದಲ್ಲಿ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಆರಿಸುವ ಮೂಲಕ ಈ ಬಾರಿ ನಮ್ಮ ಕ್ಷೇತ್ರದ ಜನ NDA ಮೈತ್ರಿಕೂಟದ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಭರವಸೆ ಇದೆ ನಮಗೆ. ನಿಮ್ಮ ಪಕ್ಷದ ಕಾರ್ಯಕರ್ತರು ಸ್ವಲ್ಪ ನಿರುತ್ಸಾಹ ಆಗಲ್ವಾ?